ಎಲ್ಲುಂಟಿ ಅವನಿ ಎಲ್ಲಿಗುಂಟಿ ಸ್ವಾಮಿಗೆ ಸ್ವಾಮಿಗೆ ಫ್ಯಾನ್ ತರ ಕೊಟ್ಟಿಯ ಗುರು ಬ್ರಹ್ಮ ಹೇಳಮ್ಮ ಹೇಳ ಗುರು ಹ್ಮ್ 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 ಗುರುವೇ ನಮಃ ವೆರಿ ಗುಡ್ ಕ್ಲಾಪ್ಸ್ ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದೇವ್ರಿಗೆ ಹೊಂಟೇವ್ರಿ, ದೇವ್ರ ಗುಡ್ಡಕ್ಕೆ ಆಮೇಲೆ ಮೈಲಾರಕ್ಕೆ. ಯಾಕಂದ್ರೆ ಅದು ಕಾಣಿಕಕ್ಕೆ ಹೋಗೋಕ್ಕಾಗಲಿಲ್ಲ ರೀ ನಮ್ಗೆ, ಹಾಗಾಗಿ ಇವತ್ತು ಹೊಂಟೇವಿ. ವಾರನೂ ಐತಿ ಸಂಡೇನೂ ಐತಿ ಅಂಥೇಳಿ ಇವತ್ತು ಹೊಂಟೇವಿ. ಇವತ್ತಿನ ಡೇ ಹೆಂಗೆ ಇರ್ತೈತಿ ಅನ್ನೋದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ. ಆಮೇಲೆ ಇನ್ನೊಂದು, ಇದು ನಮ್ಮ ಏರಿಯಾದೊಳಗನ ನಮ್ಮದು ಮ್ಯಾರೇಜ್ ಆಗಿದ್ದ ಪ್ಲೇಸ್ ತೋರಿಸ್ತೀನಿ. ಇದು ಹೌದು ಇಲ್ಲೇ ಕಾಣಿಸ್ತಿರೋದು, ಅಲ್ಲೇ ದುರ್ಗಮ್ಮನ ಗುಡಿ ಐತಲ್ರಿ, ಅಲ್ಲೇ ನಮ್ಮ ಮ್ಯಾರೇಜ್ ಆಗಿದ್ದ ಪ್ಲೇಸ್. ಅದರ ಎದುರಿಗೆ ಇದು ಕೆರೆ, ಮಲ್ಲಪ್ಪನ ಕೆರೆ ಅಂಥೇಳಿ. ಕರಿಯಾಲ ದೇವ್ರ ಗುಡ್ಡ ದರ್ಶನ ಮುಗಿಸ್ಕೊಂಡು ಬಂದ್ವಿ ರೀ. ಭಾಳ ರಶ್ ಇತ್ತಲ್ಲಿ. ಆಮೇಲೆ ನಾವು ಅಲ್ಲೇ ಹೋದ ಹುಣ್ಣಿಮೆನ ಅಭಿಷೇಕ ಮಾಡಿಸಿದ್ರಿಂದ ಈ ಹುಣ್ಣಿಮೆ ಮಾಡಿಸ್ಲಿಲ್ಲ. ಹಾಗಾಗಿ ಇಲ್ಲೇ ಮತ್ತು ಮೈಲಾರೊಳಗೆ 2 ಗಂಟೆ ಕ್ಲೋಸ್ ಆಗಿಬಿಡ್ತೈತಿ. ಅಷ್ಟರೊಳಗೆ ನಾವು ರೀಚ್ ಆಗ್ಬೇಕಂತೇಳಿ ಎಲ್ಲಿ ಟೈಮ್ ವೇಸ್ಟ್ ಮಾಡಿಲ್ಲ, ಪಟಾಪಟ್ ಬಂದುಬಿಟ್ವಿ. ಈಗ ಮೈಲಾರ ಬಂದೇವಿ. ಶುಕ್ರವಾರ ಕಾಣಿಕೆ ಆಗೈತೆ ರೀ. ಇದು ಆ್ಯಕ್ಚುಲಿ 8 ದಿನದ ಜಾತ್ರೆ. ಇಲ್ಲೇ ಕೋಟಿಗಟ್ಟಲೆ ಜನ ಸೇರಿರ್ತಾರೆ. ನಾವು ಮೊದಲಿಗೆಲ್ಲ ಬರ್ತಿದ್ವಿ, ಆಮೇಲೆ ಹೋದ ವರ್ಷನೂ ಬಂದಿದ್ವಿ. ಈ ವರ್ಷ ಬರೋಕ್ಕಾಗಲಿಲ್ಲ ಜಾತ್ರೆಗೆ. ಹೋದ ವರ್ಷ ಟ್ರ್ಯಾಕ್ಟರ್ ತೊಗೊಂಡು ಎಲ್ಲ ಬಂದಿದ್ವಿ ನಾವು. ಶುಕ್ರವಾರ ಕಾಣಿಕೆ ಆಗೈತೆ ರೀ. ಶುಕ್ರವಾರನ ಎಲ್ಲರೂ ಹೊಂಟ್ಬಿಟ್ಟಿರ್ತಾರೆ ಊರಿಗೆ. ಅಂದರೂ ಈಗ ಇನ್ನೂ ಜನ ಅದಾರ ಸ್ವಲ್ಪ. ಅಭಿಷೇಕ ಮುಗೀತ್ರಿ. ಈಗ ಡೈರೆಕ್ಟ್ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ರಶ್ ಭಾಳ ಐತಿ ನೋಡ್ರಿ, ಜನ ಇನ್ನೂ ಭಾಳ ಅದಾರ. ಒಳಗೆ ಪರ್ಮಿಷನ್ ಇಲ್ಲ ಕ್ಯಾಮ್ರಾ, ಆದರೂ ಟ್ರೈ ಮಾಡ್ತೀನಿ ನಾನು ದೇವ್ರ ತೋರ್ಸಕ್ಕೆ. ನೋಡ್ರಿ, ಕಾಣಿಸ್ತಿರ್ಬೋದು ದೇವ್ರ. ದೇವ್ರ ದರ್ಶನ ಚಲೋ ಆತ್ರಿ, ಭಾಳ ಚಲೋ ಆಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊಳಿ ಕಡೆ ಹೊಂಟೇವಿ. ಅಲ್ಲೇ ಜಾಸ್ತಿ ಜಾತ್ರೆ ಜನ ಅದೆಲ್ಲ ಇರೋದು. ಅಲ್ಲೆಲ್ಲ ಈಗ ಹೆಂಗೈತಿ ನೋಡೋಣ ಬರ್ರಿ. ನೋಡ್ರಿ, ಜನ ಎಲ್ಲ ಹೋಗ್ಯಾಕತ್ತಾರ ಆಲ್ಮೋಸ್ಟ್. ಇವೆಲ್ಲ ಈಗೇನು ಟೆಂಟ್ ಅದಾವಲ್ಲ ಇವು ಜಾತ್ರೆದು, ಆಮೇಲೆ ಅದು ಮಂಡಕ್ಕಿ ಇವಷ್ಟ. ಜನ ಉಳ್ಕೊಂಡಿರೋರೆಲ್ಲ ಹೋಗಿರ್ತಾರೆ ಇಲ್ಲೇ. ಆಮೇಲೆ ಟೆಂಟ್ ಹಾಕ್ಕೊಂಡಿರ್ತಾರೆ 8 ದಿನದ ಜಾತ್ರೆ. ಅದು ನಾವು ಟೆಂಟ್ ಹಾಕ್ಕೊಂಡಿರ್ತೀವಿ. ಭಾಳ ಮಸ್ತ್ ಆಕತಿ ಜಾತ್ರೆ, ಭಾಳ ಎಂಜಾಯ್ ಮಾಡ್ತೇವೆ. ಹೋದ ವರ್ಷ ನಮ್ಮ ಸಿರಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಡೈಲಿ ಹೊಳೆಗೆ ಹೋಗ್ತಿದ್ವಿ ಸ್ನಾನ ಮಾಡೋಕೆ. ಅದು ನೀರು ಬಿಟ್ಟು ಬರೋಕ್ಕಾಗಲ್ಲ ಅಂತಿದ್ಲು, ಅಷ್ಟು ಎಂಜಾಯ್ ಮಾಡೋಕ್ಕೆ.
ನೋಡ್ರಿ ಕಾಣಿಸ್ತಿರ್ಬೋದು ಟ್ಯಾಕ್ಟರ್. ಈ ಥರ ನಾವು ಟ್ಯಾಕ್ಟರ್ ತೊಗೊಂಡು ಬರ್ತಿದ್ವಿ. ನಾವು ವಿ ಶೇಪ್ ಒಳಗೆ ಟ್ಯಾಕ್ಟ್ರ್ ರೆಡಿ ಮಾಡ್ತಿದ್ವಿ. ಇವರು ಈ ಟೈಪ್ ಮಾಡ್ಯಾರ. ಆಮೇಲೆ ಈ ವರ್ಷದ ಕಾಣಿಕ ತುಂಬಿದ ಕೊಡ ತುಳುಕಿ ತಲೆ ಪರಾಕ್ ಅಂತೇಳಿ ಆಗೈತ್ರಿ. ಚಲೋ ಆಗೈತಿ ಕಾಣಿಕ ಅಂತಂದು ಹೇಳತ್ತಾರ್ರಿ. ಎಲ್ಲರನ್ನೂ ಆರೋಗ್ಯವಾಗಿ ಖುಷಿಯಿಂದ ಇಟ್ಟರೆ ಸಾಕು ಭಗವಂತ. 3 ದಿವಸ ಆತ್ರಿ ಕಾಣಿಕ ಮುಗಿದು. ಹಾಗಾಗಿ ಎಲ್ಲ ಜನ ಹೋಗ್ಬಿಟ್ಟಾರ. ಸ್ವಲ್ಪ ಜನ ಅಷ್ಟ ಇರೋದು. ಹೊಳಿಯಿಂದ ದೇವಸ್ಥಾನಕ್ಕೆ ಒಂದು 4-5 ಕಿಲೋಮೀಟ್ರ್ ಐತ್ರಿ. ಅಲ್ಲಿಂದನೂ ಎಲ್ಲ ಫುಲ್ ರಶ್ ಆಗಿರ್ತೈತಿ. ಹೊಳಿಗೆ ಬಂದಿರಿ ಸಿರಿ ಫುಲ್ ಖುಷಿಯಾಗ್ಬಿಟ್ಟಾಳ ನೀರು ನೋಡಿ. ಅಭಿಷೇಕನೂ ಚಲೋ ಆತ್ರಿ, ದರ್ಶನನೂ ಚಲೋ ಆತು, ಹೊಳಿಯೊಳಗೆ ಸ್ನಾನನೂ ಚಲೋ ಆತು, ಎಲ್ಲ ಚೆನ್ನಾಗಾತು ಇವತ್ತಿನ ಡೇ. ನೋಡಿರಿ ಈ ಥರನ ನಾವು ಟ್ಯಾಕ್ಟರ್ ತೊಗೊಂಡು ಬರ್ತಿದ್ವಿ. ಫುಲ್ ಫ್ಯಾಮಿಲಿ ಬರ್ತಿದ್ವಿ. ಎಲ್ಲ ಫುಲ್ ಆಗಿರ್ತಿದ್ದೆ ಟ್ಯಾಕ್ಟರ್. ಮತ್ತು ಅದ್ರೊಳಗೆ ಫಿಲ್ಟರ್ ನೀರಿಂದು ಸಿಂಟ್ಯಾಕ್ಸಿ ತೊಗೊಂಡು ಬರ್ತಿದ್ವಿ ನಾವು. ಭಾಳ ಮಸ್ತ್ ಆಕೈತ್ರಿ. ಎಲ್ಲರೂ ಫ್ರೀಯಾಗಿ ಒಂದು 8 ದಿನ ಆರಾಮ್ಸೆ ಊಟ ಮಾಡೋದು, ಸ್ನಾನ ಮಾಡೋದು, ಜಾತ್ರೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಒಂದೊಂದು ಒಂದೊಂದು ಫಂಕ್ಷನ್ಸ್ ಟೈಪು ಅಲ್ಲಿ ಹೋಗೋದು ಇಲ್ಲಿ ಹೋಗೋದೆಲ್ಲ ಪ್ಲ್ಯಾನ್ ಮಾಡಿಕೊಂಡು 8 ದಿನ ಭಾಳ ಎಂಜಾಯ್ ಮಾಡ್ತೇವೆ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.